ಹಾಯ್ ಫ್ರೆಂಡ್ಸ್, ಇವತ್ತು ನಾವೊಂದು ಪ್ಲೇಸಿಗೆ ಬಂದಿದ್ವಿ. ಆ ಪ್ಲೇಸ್ ಯಾವುದಪ್ಪ ಅಂತಂದರೆ ಭದ್ರಾವತಿ ರೋಡಲ್ಲಿರೋ ಜೋಳದಾಳಿಂದ ಮುಂದೆ ಕಲ್ಲಾಪುರ. ಆ ಕಲ್ಲಾಪುರದ ಹತ್ರ ಫಸ್ಟ್ ಆಫ್ ಆಲ್ ಈ ಕಡೆ ಚನ್ನಗಿರಿ, ಶಿವಮೊಗ್ಗ ಮತ್ತು ಭದ್ರಾವತಿಗೆ ತುಂಬ ಹತ್ರವಾದ್ದು. ಏನಪ್ಪ ಅಂದರೆ ಈ ಪ್ಲೇಸ್ ಇದೆ ಅಂತ ಕೆಲವೊಬ್ಬರಿಗೆ ಗೊತ್ತೇ ಇಲ್ಲ. ಮೋಸ್ಟ್ಲಿ ಹೇಳ್ಬೇಕಪ್ಪ ಅಂದರೆ ನಾನು ತೋರಿಸ್ತೀನಿ. ಆ ಪ್ಲೇಸ್ನ ನೋಡಿದರೆ ನೀವು ಯಾವುದೋ ಕೆಮ್ಮಣ್ಣುಗುಂಡಿ ಇಲ್ಲ ಯಾವುದಾದ್ರೂ ಬೇರೆ ಚಿಕ್ಕಮಂಗ್ಳೂರು ಕಡೆ ಪ್ಲೇಸ್ ಇರ್ಬೋದು ಅಂತ ಅನ್ಕೊಂತೀರ. ಚನ್ನಗಿರಿಯಲ್ಲಿ ಈ ಥರ ಹತ್ರದೊಂದು ಪ್ಲೇಸ್ ಇದೆ ಅಂತಂದರೆ ಯಾರೂ ನಂಬೋಕ್ಕಾಗಲ್ಲ. ಬನ್ನಿ ತೋರಿಸ್ತೀನಿ ಯಾವುದೋ ಅದೇ ಪ್ಲೇಸು. ಅಷ್ಟು ತುದಿಗೆ ನಾವು ಹೋಗ್ಬೇಕು. ಇವಾಗ ಗಾಡಿ ಬೇರೆ ಹತ್ತಲ್ಲ, ಹೋಂಡಾ ಶೈನ್ ಗಾಡಿ, ಬಡವ್ರ ಮಕ್ಕಳು ಹೋಗ್ತೀವಿ ಅಲ್ಲಿಗೆ. ಬನ್ನಿ ತೋರಿಸ್ತೀನಿ. ಮನು ವಿರಾಟ್ ಬಂದ ಸ್ಪೆಂಡರ್ ಪ್ಲಸ್ ಗಾಡಿ ಹಚ್ಚುತ್ತೀರಾ ಮೇಲ್ಗಡೆ. ಇದು ಆ ಕಡೆ ನಾಟಕಗಳು ಯಕ್ಷಗಾನ ಅಲ್ಲ ನೋಡಿ, ಇವನ್ ಶಿಷ್ಯ ವೀಲಿ ಹೊಡಿತಾರಂತೆ. ಬರ್ರಿ ಅದು ಹೆಂಗೆ ಹೊಡಿತಾರೆ ನೋಡೋಣ. ಆದಷ್ಟು ನಮ್ಮ ಡ್ಯಾಡ್ ಗಾಡಿನ ಕೈ ಮಾಡ್ತೀವಿ. ಬನ್ನಿ ಬನ್ನಿ ಫ್ರೆಂಡ್ಸ್, ಬೇಗ ಹೋಗಿ ಆ ಪ್ಲೇಸ್ ನೋಡೋಣ. ಯಾವೂರವರು? ಬೆಳ್ತಂಗಡಿ. ಕೆಲವೊಬ್ಬರಿಗೆ ಇಲ್ಲಿ ಚನ್ನಗಿರಿ ಹತ್ರ ಆಲ್ಮೋಸ್ಟ್ ಅಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ಹಳ್ಳಿ ಕಡೆ ಇರೋರಿಗೆ ಸುಮಾರು ಎಲ್ಲರಿಗೂ ಗೊತ್ತು ಅನಿಸುತ್ತೆ. ಹಾಗಾಗಿ ಈ ಪ್ಲೇಸ್ನ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸರಿ, ಆಲ್ರೆಡಿ ವಿಸಿಟ್ ಮಾಡ್ಕೊಂಡಿದ್ವಿ. ಎಲ್ಲರಿಗೂ ತೋರಿಸೋಣ ಅಂತ ಮತ್ತೆ ವಿಡಿಯೋ ಮಾಡೋಣ ಅಂತ ಬರ್ತೀನಿ. ನೋಡಿ, ಅಣ್ಣ ಬಂದ ಎಲ್ಲರಿಗೂ ನಾಗರಬಾವಿ ತೋರಿಸ್ತೀನಿ. ನಿಲ್ಸಪ್ಪ, ಇದ್ರ ಮೇಲೆ ಹೋಗಲ್ಲ, ಆದರೂ ಪ್ರಯತ್ನ ಮಾಡ್ತಿದ್ದೀವಿ. ನೋಡೋಣ, ಇದ್ರೆ ಏನು ಮಾಡೋಕ್ಕಾಗಲ್ಲ. ಮಣಿ ಇಲ್ಲಿ ಇಂಥ ಪ್ಲೇಸಲ್ಲಿ ಹೋಂಡಾ ಶೈನ್ ಬಾರಪ್ಪ ಗೆಳೆಯ. ಇದು ನಮ್ಮದು ಸ್ಪೆಂಡರ್ ಗೆಳೆಯ ಹಾಕೊಂಬಿಟ್ಟವ್ರೆ. ಮಣಿ ಏನಪ್ಪಿ ಪಾರ್ಕಿಂಗ್ ಮಾಡ್ತೀಯಾ? ಇಲ್ಲಿ ನೋಡ್ರಿ ಶಿಷ್ಯ ಇವನು ಯಾವುದೋ ಬಿಟ್ಟಿದ್ದು ಕುಡಿದ್ಬಿಟ್ಟಾರೆ. ನಿಮ್ಗೆ ಇಲ್ಲಿಂದ ವ್ಯೂ ಪಾಯಿಂಟ್ ತೋರಿಸ್ತೀನಿ ಏನಂತ. ತುಂಬ ಆಶ್ಚರ್ಯ ಪಡ್ತೀರಾ. ನೋಡಿರಿ, ಫಸ್ಟು ಇಲ್ಲಿಂದ ನೋಡಿರಿ. ನೋಡಿ, ಚನ್ನಗಿರಲ್ಲಿ ಈ ಥರ ಪ್ಲೇಸ್ ಇದೆ ಅಂತಂದರೆ ಯಾರು ನಂಬಕ್ಕೆ ಆಗಲ್ಲ. ಇಲ್ಲೊಬ್ರು ಇದೆ ನೋಡಿ ಪ್ಲೇಸ್. ಚನ್ನಗಿರದ ಪ್ಲೇಸ್. ನಿಮಗೆ ಇನ್ನೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ. ನೋಡಿ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ. ಪ್ಲೇಸ್ ಚೆನ್ನಾಗಿದೆ. ಇಲ್ಲಿ ನೋಡಿ, ಫುಲ್ ಡೀಪು. ಬರ್ರಪ್ಪ, ಒಳ್ಳೆ ಪ್ಲೇಸ್. ಎಗ್ರೆಸ್ ತಿನ್ನಕ್ಕೆ ಇಲ್ಲಿಗೆ ಬರಬೇಕಾಗಿತ್ತು ನೋಡ್ರಿ ನಮ್ಮ ವ್ಯವಸ್ಥೆನ. ಸರಿ ಮನು, ವ್ಯೂ ತೋರ್ಸೋಣ. ಇಲ್ಲಿಗೆ ಬಂದೇ ಇಲ್ಲ. ಎಷ್ಟು ಚೆನ್ನಾಗಿದೆ ಪ್ಲೇಸ್ ನೋಡ್ರಿ. ಮನ ಹೇಳ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪ್ಲೇಸು ನಮ್ಮ ಚನ್ನಗಿರಿ
ಚನ್ನಗಿರಿ ಹತ್ರ ಐತೆ ಅಂತ ಗೊತ್ತೇ ಇದ್ದಿದ್ದಿಲ್ಲ ನಮ್ಗೆ ಎಷ್ಟು ವರ್ಷ ಇದ್ರೂ. ಎಲ್ಲರೂ ಬನ್ನಿ, ಪ್ಲೇಸ್ ಚೆನ್ನಾಗಿದೆ. ಕೆಲವೊಬ್ರಿಗೆ ಗೊತ್ತಿಲ್ಲ, ಆದರೆ ಹಳ್ಳಿ ಹುಡುಗರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಇಲ್ಲಿ ಏನೋ ಕೆಮ್ಮಣ್ಣಗುಂಡಿ ಚಿಕ್ಕಮಂಗ್ಳೂರು ಸೈಡ್ ಇದೆ ಅಂತ ಅನ್ಕೊಬೇಕು. ಬೇರೆ ನೋಡಿದ್ರು ಎಷ್ಟು ಡೀಪ್ ಇದೆ. ಡೀಪ್ ಡೀಪ್ ಡೀಪ್. ಏನ್ ತಿಂದಿದ್ದೀರಾ ಬ್ರೋ? ಎಗ್ರೆಸ್ ಬನ್ನಿ ನಾವು ಬಂದೀವಿ ಅಂತ ಒಂದು ಕಾಡು ಪ್ರಾಣಿ ಏನಾರು ಸಿಗ್ಬೇಕಾ? ನನ್ನ ಮಕ್ಕಳು ಒಂದೊಂದಲ್ಲ ನನ್ನ ಮಕ್ಕಳು ಫೋನ್ ಮಾಡಿದ್ದೆ, ಯಾಕೆ ಬರ್ತೀನಿ ಅಂತಂದ್ರು ಇನ್ನೂ ಬಂದಿಲ್ಲ. ಮಣಿಯ ವೀಲಿ ಮಾಡೋ ಇಲ್ಲಿ ವೀಲಿ ಇಲ್ಲ ಸೆಟ್ ಆಗಲ್ಲ ಬಿಡು ಬ್ರೋ ಅತ್ಲಾಗಿ. ಈ ಕಡೆ ಕೆಳಗಡೆಯಿಂದ ಬಾ, ವೀಲಿಂಗ್ ಒಂದೇ ವೀಲಲ್ಲಿ ಎಂಜಾಯ್ ಹ್ಯಾಪಿ. ಹ್ಯಾಪಿ ಈ ವೆದರ್ ಅಲ್ಲಿ ನಾವು ಈ ತರ ಊಟ ಮಾಡ್ತಿರೋದು. ಮನು ಚನ್ನಗಿರಿಯಲ್ಲಿ ಈ ತರ ಪ್ಲೇಸ್ ಇದೆ ಅಂತ ಅಂದ್ರೆ ಕೆಲವೊಬ್ರಿಗೆ ಗೊತ್ತಿಲ್ಲ, ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿಲ್ಲ. ಹಳ್ಳಿ ಹುಡುಗರಿಗೆ ಮಾತ್ರ ಗೊತ್ತು. ನೀವು ಬನ್ನಿ, ಎಗ್ರೆಸ್ ತಿನ್ನಕಾದ್ರೂ ಬನ್ನಿ ಇಲ್ಲಿಗೆ. ಅಲ್ಲಿಂದನೇ ಪಾರ್ಸಲ್ ತಗೊಂಬೇಕು. ನಾವು ಮತ್ತೆ ಎಣ್ಣೆ ಹೊಡೆಯಲ್ಲ. ಇಲ್ಲೆಲ್ಲ ಯಾವ್ದೋ ಬಿಟ್ಟಿದ್ ಕುಡಿದ್ಬಿಟ್ಟಾನೆ, ಅದಕ್ಕೆ ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಿದ್ದಾನೆ ಅಷ್ಟೇ. ಊಟ ಮಾಡ್ತಾ ಇದ್ದಾರೆ, ತುಂಬಾ ಹೊಟ್ಟೆ ಹಸಿತಿತ್ತಂತೆ. ವಾಯ್ಸ್ ಏನಪ್ಪ ಮಣಿ, ಏನ್ ಮಾಡ್ತಾ ಇದ್ರಾ? ಹಾಂ ದೇವ್ರಿದ್ದಂಗೆ. ತಿಂದ್ರೆ ಹೊಟ್ಟೆ ಒಳಗೆ ಹೋಗುತ್ತೆ, ಹಾಂ ತಿಂದಿದ್ರೆ ಕೆಳ ಹೋಗುತ್ತೆ. ಏನ್ ಮಾಡ? ಪಾಲಿ ಬೈನ್ ಪಂಚಾಮೃತ. ಮಣಿ ಅದೇನು ಹೊಗೆ ಬರುತ್ತೆ ಮೇಲಿಂದ, ಏನು ಫಾಗ್ ಈಗ? ಇಂಥ ಪ್ಲೇಸಲ್ಲಿ ಕೂತ್ಕೊಂಡು ಎಗ್ರೆಸ್ ತಿಂತದಾನೆ ಮಣಿ. ಸೂರ್ಯನ ಕಿರಣ ನೋಡಿ ಯಾವ ಥರ ಬಿದ್ದಿದೆ. ಪ್ರಶಾಂತವಾದ ಜಾಗ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋನ. ಈ ವಿಡಿಯೋ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ತುಂಬ ಚೆನ್ನಾಗಿದೆ, ಒಂದ್ಸಲಿ ವಿಸಿಟ್ ಕೊಡ್ರಿ. ಯಾಕಪ್ಪ ಅಂತಂದರೆ ಚನ್ನಗಿರಿಯಲ್ಲಿ ಈ ಥರ ಪ್ಲೇಸ್ ಇದೆ ಅಂತ ಯಾರೂ ನಂಬಲ್ಲ. ಚನ್ನಗಿರಿಯಲ್ಲಿ ಆಲ್ಮೋಸ್ಟ್ ಅಲ್ಲೂ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ನೀವು ಈ ವಿಡಿಯೋನ ಶೇರ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ.